ಸಚಿವ ಜಮೀರ್ ಅಹಮದ್ ಅಕ್ರಮ ಆಸ್ತಿ ಗಳಿಕೆ ಪ್ರಕರಣ ಸಚಿವ ಜಮೀರ್ ಪಿಎಸ್ ಮನೆ ಮೇಲೆ ಲೋಕಾಯುಕ್ತ ದಾಳಿ ಮಾಡಿರೋದು. ಬೆಂಗಳೂರಿನ ಹಲಸೂರು ಮನೆ ಸೇರಿದಂತೆ 10 ಕಡೆ ದಾಳಿಯನ್ನ ಮಾಡಲಾಗಿದೆ. ಬೆಂಗಳೂರಿನ ಮನೆ, ಕೊಡಗಿನ ಮನೆ, ರೆಸಾರ್ಟ್ಗಳ ಮೇಲೆ ದಾಳಿಯನ್ನ ಮಾಡಲಾಗಿದೆ. ಲೋಕಾಯುಕ್ತ ಪೊಲೀಸರಿಂದ ದಾಖಲೆಗಳ ಪರಿಶೀಲನೆಯನ್ನ ಮಾಡಲಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಸಚಿವ ಜಮೀರ್ ಅಹಮದ್ ಅಕ್ರಮ ಆಸ್ತಿ ಗಳಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಚಿವ ಜಮೀರ್ ಪಿಎಸ್ ಮನೆ ಮೇಲೆ ಲೋಕಾಯುಕ್ತ ದಾಳಿಯನ್ನ ಮಾಡಿರೋದು. ಬೆಂಗಳೂರಿನ ಹಲಸೂರು ಮನೆ ಸೇರಿದಂತೆ 10 ಕಡೆ ದಾಳಿಯನ್ನ ಮಾಡಲಾಗಿದೆ. ಬೆಂಗಳೂರಿನ ಮನೆ, ಕೊಡಗಿನ ಮನೆ, ರೆಸಾರ್ಟು ಇವುಗಳ ಮೇಲೆ ದಾಳಿಯನ್ನ ಮಾಡಲಾಗಿದೆ. ಲೋಕಾಯುಕ್ತ ಪೊಲೀಸರಿಂದ ದಾಖಲೆಗಳ ಪರಿಶೀಲನೆಯನ್ನ ಮಾಡಲಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಸದ್ಯಕ್ಕೆ ಮಾಹಿತಿ ಸಿಗ್ತಾ ಇದೆ. ಮನೆ, ರೆಸಾರ್ಟು, ಇವರ ಆಫೀಸು ಇದೆಲ್ಲ ಕಡೆಯಲ್ಲೂ ಕೂಡ ರೇಡನ್ನ ಮಾಡಲಾಗಿದೆ. ಕಾರಣ ಅಕ್ರಮ ಆಸ್ತಿ ಗಳಿಕೆ ಪ್ರಕರಣ ವಿಚಾರ. ಇದು ಜಮೀರ್ ಅವರ ಪಿಎಸ್ ಮನೆ ಮೇಲೆ ದಾಳಿಯನ್ನ ಮಾಡಿರುವಂಥದ್ದು. ಇದೀಗ ದಾಖಲೆಗಳ ಪರಿಶೀಲನೆಯನ್ನ ಮಾಡಲಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಇನ್ನು ಎಷ್ಟೊತ್ತು ದಾಖಲೆಗಳ ಪರಿಶೀಲನೆ ನಡೆಯುತ್ತೆ, ಮಹತ್ವದ ದಾಖಲೆಗಳೇನಾದರೂ ಸಿಕ್ಕಿದೆಯಾ, ಏನು ಎತ್ತಾ ಇದೆಲ್ಲದ್ರ ಬಗ್ಗೆ ಮಾಹಿತಿ ಸಿಗಬೇಕಾಗಿದೆ. ಇದು ಜಮೀರ್ ಅವರ ಪಿಎಸ್ ಮನೆ ಮೇಲೆ ಲೋಕಾಯುಕ್ತ ರೇಡ್ ಆಗಿರುವಂಥದ್ದು. ಮನೆ ಸೇರಿದಂತೆ ಸುಮಾರು 10 ಕಡೆ ಅವರ ಸಂಬಂಧಿಕರು, ಸ್ನೇಹಿತರು, ಅವರ ಆಫೀಸು, ಅವರ ರೆಸಾರ್ಟು ಇವುಗಳೆಲ್ಲ ಕಡೆಯಲ್ಲೂ ಕೂಡ ದಾಳಿಯನ್ನು ಮಾಡಲಾಗಿದೆ. ದಾಖಲೆಗಳನ್ನು ಕೊಡಬೇಕಾಗತ್ತೆ. ನಿಖರವಾದಂಥ ದಾಖಲೆ ಎಲ್ಲದಕ್ಕೂ ಇತ್ತು ಅಂತಂದರೆ ಏನು ಸಮಸ್ಯೆಗಿಲ್ಲ. ದಾಖಲೆಗಳು ಇಲ್ಲ ಅಂತ ಅಂದರೆ ಸಮಸ್ಯೆ ಆಗತ್ತೆ. ಅಕ್ರಮ ಆಸ್ತಿ ಗಳಿಕೆ ಪ್ರಕರಣ ಸಂಬಂಧಪಟ್ಟಂತೆಗೆ ಜಮೀರ್ ಅವರ ಪಿಎಸ್ ಮನೆ ಮೇಲೆ ಲೋಕಾಯುಕ್ತ ದಾಳಿ ಆಗಿರುವಂಥದ್ದು. ಪರಿಶೀಲನೆಯನ್ನು ನಡೆಸಲಾಗ್ತಾ ಇದೆ. ಇನ್ನು ಎಷ್ಟು ಹೊತ್ತುಗಳ ಕಾಲ ಪರಿಶೀಲನೆಯನ್ನು ಮಾಡಲಾಗುತ್ತೆ. ಸುಮಾರು 10 ಕಡೆಯಲ್ಲಿ ಒಂದು ರೇಡ್ ಮಾಡಿದ್ದಾರೆ. ಅಂದರೆ ಇವರ ಮನೆ, ಸ್ನೇಹಿತರ ಮನೆ, ಸಂಬಂಧಿಕರ ಮನೆ, ಇವ್ರಿಗೆ ಸಂಬಂಧಪಟ್ಟಂಥ ರೆಸಾರ್ಟು ಈ ಕಡೆ ಎಲ್ಲ ಮಾಹಿತಿ ಸಿಗಬೇಕಾಗತ್ತೆ. ಏನೆಲ್ಲ ಡಾಕ್ಯುಮೆಂಟ್ಸ್ಗಳು ಸಿಕ್ಕಿದೆ, ಇಲ್ಲಿವರೆಗೂ ಏನಾದರೂ ಮಾಹಿತಿಗಳು ಸಿಕ್ಕಿದೆಯಾ ಅನ್ನೋದ್ರ ಬಗ್ಗೆ. ಎಲ್ಲದಕ್ಕೂ ನಿಖರವಾದಂಥ ದಾಖಲೆಗಳಿಗಿತ್ತು ಅಂತ ಅಂದರೆ ಏನು ಸಮಸ್ಯೆ ಆಗಲ್ಲ. ಬಟ್ ದಾಖಲೆಗಳಿಗಿಲ್ಲ ಅಂತ ಅಂದರೆ ಇದಕ್ಕೆ ಸಮಸ್ಯೆಗಳು ಎದುರಾಗತ್ತೆ. ಗಂಗಣ್ಣ ಅದು ಕೊಡು, ಆನ್ ಮಾಡಿದ್ದೀನಿ, ಕೊಡು. ಏನಣ್ಣ ಈ ಬಗ್ಗೆ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್. ಇಷ್ಟೊತ್ತಿನ ಈ ರೇಡ್ ನಡೀತಾ ಇದೆ. ಸದ್ಯ ಏನೆಲ್ಲ ಮಾಹಿತಿ ಇದೆ? ಬೆಳಗ್ಗೆ ಲೋಕಾಯುಕ್ತ ಅಧಿಕಾರಿಗಳು ಈ ದಾಳಿಯನ್ನ ನಡೆಸಿರುವಂತದ್ದು. ಜಮೀರ್ ಅವರ ಆಪ್ತ ಮತ್ತು ಅವರ ಪಿಎಸ್ ಸರ್ಫರಾಜ್ ಅವರ ಮನೆ ಮೇಲೆ ದಾಳಿಯನ್ನು ನಡೆಸಲಾಗಿದೆ. ಒಟ್ಟು 5 ಕಡೆ ನಡೆದಿರುವಂತದ್ದು. ಬೆಂಗಳೂರು ಸೇರಿದಂತೆ ಮಡಿಕೇರಿ ಸೇರಿದಂತೆ ಬೇರೆ ಬೇರೆ ಕಡೆ ಈ ದಾಳಿಗಳನ್ನು ನಡೆಸಲಾಗಿದೆ. ಮನೆ, ಕಚೇರಿ ಮತ್ತು ಅವರಿಗೆ ಸಂಬಂಧಪಟ್ಟ ಕಡೆ ಈ ದಾಳಿಗಳನ್ನು ನಡೆದಿರುವಂತದ್ದು. ದಾಳಿಯನ್ನು ನಡೆಸಿರುವಂತಹ ಅಧಿಕಾರಿಗಳು ಮಹತ್ವದ ದಾಖಲೆಗಳನ್ನು ಕೂಡ ವಶಪಡಿಸಿಕೊಂಡಿರುವಂತದ್ದು ಮತ್ತು ಇನ್ನೂ ಕೂಡ ಪರಿಶೀಲನೆಯನ್ನು ಮುಂದುವರಿಸ್ತಾ ಇರುವಂತದ್ದು. ಅವರ ಮೇಲೆ ಬಂದಿರುವ ದೂರಿನ ಅನುಸಾರವಾಗಿ ಈ ದಾಳಿಯನ್ನ ನಡೆಸಲಾಗಿದೆ. ಸೊ ಸದ್ಯ ದಾಳಿಯನ್ನ ನಡೆಸಿರುವಂತಹ ಅಧಿಕಾರಿಗಳಿಂದ ಏನು ಸರ್ಫರಾಜ್ ಅವ್ರನ್ನ ವಿಚಾರಣೆಯನ್ನು ಕೂಡ ನಂತರ ಮಾಡಲಾಗುತ್ತೆ. ಅಂದ್ರೆ ಇನ್ನೂ ಕೂಡ ಈ ದಾಳಿ ಮುಂದುವರೆದಿದೆ. ಯಾವ್ಯಾವ ಕಡೆ ಯಾವ್ಯಾವ ಮನೆಗಳಲ್ಲಿ ಏನೆಲ್ಲ ದಾಖಲೆಗಳಿರ್ಬೋದು, ಇಲ್ಲ ಚಿನ್ನಾಭರಣಗಳಿರ್ಬೋದು, ಹಣಗಳ ಪತ್ತೆ ಆಗುತ್ತೆ ಅನ್ನೋದನ್ನ ನೋಡ್ಬೇಕಾಗುತ್ತೆ. ಲೋಕಾಯುಕ್ತ ಅಧಿಕಾರಿಗಳ ದಾಳಿಯ ಬಳಿಕ ಏನೆಲ್ಲ ಪತ್ತೆ ಆಯ್ತು ಅನ್ನೋದ್ರ ಬಗ್ಗೆ ಸ್ಪಷ್ಟ ಮಾಹಿತಿ ಸಿಗಲಿದೆ. ಸದ್ಯ ಇನ್ನೂ ಕೂಡ ಏನು ಸರ್ಫರಾಜ್ ಅವರ ಮನೆ ಮೇಲೆ ಪರಿಶೀಲನೆ ಮುಂದುವರೆದಿರುವಂತದ್ದು. ಓಕೆ, ಥ್ಯಾಂಕ್ ಯು ಸಂತೋಷ್ ತಮ್ಮ ಡೀಟೇಲ್ಸ್ಗಾಗಿ. ಏನಣ್ಣ ರೆಡಿ ಮಾಡಿ